ಇಷ್ಟ ಆಗ್ತದೆ ನೋಡ್ರಿ. ಎರಡು ಕಡೆ ಸೇಮ್ ರೀ. ಈಗ ನಮ್ಮ HP ಗ್ಯಾಸ್ದಾಗ ಈಚೆ ಕಡೆ ಸೌಂಡ್ ಈಚೆ ಕಡೆ ದೊಡ್ಡದಿರುತ್ತೆ, ಇದ್ರ ಹಂಗಲ್ಲ, ಎರಡು ಸೇಮ್. ಇದೇನೈತಲ್ಲ, ಇದು ಬಯೋಗ್ಯಾಸ್ ಅಂತ. ಬಯೋಗ್ಯಾಸ್ ಅಂದ್ರೆ ಈ ಗೊಬ್ಬರದಿಂದ ಗ್ಯಾಸ್ ರೆಡಿ ಆಗಿ ಅದನ್ನ ಯೂಸ್ ಮಾಡ್ಕೋದು ಹೆಂಗೆ ಏನಂತ ಸುಧಾಮೂರ್ತಿ ಅವರು ಸ್ಪಾನ್ಸರ್ ಮಾಡ್ಯಾರ. ಇದು ಹೆಂಗಂದ್ರೆ ಈ ಗೊಬ್ಬರ ಕಲಿಸಿ ಹಾಕ್ಯಾರ, ಅದು ಗ್ಯಾಸ್ ರೆಡಿ ಮಾಡಿಕೊಡ್ತೀವಿ. ಹಿಂಗೆ ಹೋಗಿ ಗ್ಯಾಸ್ ಫಾರ್ಮಾಗಿ ಇಲ್ಲಿ ಬರ್ತಾ. ಆ್ಯಂಡ್ ಇದ್ರ ಟೋಟಲಿ ಫುಲ್ ವಿಡಿಯೋ ಮಾಡೀವಿ. ಅಂದ್ರೆ ಇದ್ರದ್ದು ಏನೇನು ಐತಿ ಹರ್ ಒನ್ ಚೀಸ್, ಇದನ್ನು ಕಂಪೌಂಡ್ ಹೆಂಗೆ ಕಟ್ಟೋದು, ಏನೇನು ಎಷ್ಟೆಷ್ಟು ಮಾಪ್ ಎಲ್ಲ. ಸೊ ಅದ್ರ ವಿಡಿಯೋ ಸ್ಟಾರ್ಟ್ ಆಗತ್ತಿ, ನೋಡಿರಿ ಹೆಂಗೆ ಅನ್ಸಂತ ತಿಳಿಸಿ. ಸೊ ಫೈನಲ್ ಕಂಪ್ಲೀಟ್ ಮಾಡ್ಯಾರ ನೋಡ್ರಿ. ಇಷ್ಟ ಅಂತ್ರಿ ಇದು ಲಾಸ್ಟ್. ಆಚೆ ಕಡೆ ಗ್ಯಾಸ್ ಹಾಕೋದಂತ್ರಿ, ಈಚೆ ಕಡೆ ಗೊಬ್ಬರ ಹಾಕೋದಂತ ಕಲಿಸಿ. ಇದ್ರಾಗ ನೀರು ತುಂಬಿಸ್ಬೇಕು ರೀ. ನೀರು ತುಂಬಿಸಿದಂದ್ರೆ ಇವೆರಡು ಹೊರಗೆ ಬೀಳೋಂಗೆ ಅಂದು ಇದಾದಲ್ರಿ. ಇದು ಈಚೆ ಕಡೆ ಬೀಳ್ಬೇಕು, ಇದು ಈಚೆ ಕಡೆ ಬೀಳ್ಬೇಕು. ಆಚೆ ಕಡೆ ಇದು ಈಚೆ ಕಡೆ ಹೋಗೋಕೆ ಔಟ್ ಏನಪ್ಪ ವೇಸ್ಟೇಜ್ ರೀ. ಇದು ಈಚೆ ಕಡೆ ಹೋದ್ರೆ ವೇಸ್ಟೇಜ್, ಈಚೆ ಕಡೆ ನಾವು ಹಾಕೋಕೆ. ಇದನ್ನು ಹಾಕುವಾಗ ಹೆಂಗೆ ಮಾಡ್ಬೇಕಂದ್ರೆ ಸೊ ಇಲ್ಲಿ ಐತಲ್ರಿ, ಈ ಪೈಪ್ ಬಂದು ಇಲ್ಲಿಗೆ ಹಾಕ್ಬೇಕು. ಇದಕ್ಕೆ ಸೊ ಹಾಕುವಾಗ ಇದಕ್ಕೆ ಇಲ್ಲಿ ಇದನ್ನ ಕ್ಲೋಸ್ ಮಾಡ್ಕೊಂಡು ಇದರ ಸೆಗಣಿ ಅಂದ್ರೆ ಹೆಂಡಿ ನೀರು ಎಷ್ಟು ಹೆಂಡಿ ಎಷ್ಟು ಹಾಕ್ತಿರಲ್ಲ ಅದ್ರ 2 ಪಟ್ಟು ನೀರಂತ. ಹೆಂಡಿ 1 ಪುಟ್ಟಿ ಹಾಕ್ಯಾರ, 2 ಪುಟ್ಟಿ ನೀರು ಹಾಕ್ಬೇಕು. ಸೊ ಆ ಲೆವೆಲ್ದಾಗ ಇಲ್ಲಿ ಕಲಿಸ್ಬೇಕು. ಕಲಿಸಿ ಆಮೇಲೆ ಓಪನ್ ಮಾಡಿಬಿಟ್ರೆ ಅದ್ರಾಗ ಹೋಗ್ಬಿಡುತ್ತೆ. ಇದನ್ನು ಹೆಂಗೆ ಹಾಕ್ಬೇಕಂದ್ರೆ ಈಗ 3 ಕ್ವಿಂಟಲ್ ಹಾಕ್ಬೇಕಂತ್ರಿ. ಈಗ 3 ಕ್ವಿಂಟಲ್ ಹಾಕ್ಯಾರ 21 ದಿನಕ್ಕೆ ಗ್ಯಾಸ್ ರೆಡಿ ಆಗುತ್ತೆ. ಅಂದ್ರೆ 21 ದಿನ ಆದ್ಮ್ಯಾಗ ಡೈಲಿ 45 kg ಹಾಕ್ಬೇಕಂತ. ಡೈಲಿ 45 kg ಹಾಕ್ಯಾರ 8 ತಾಸಿಗೆ ಗ್ಯಾಸ್ ಕೊಡ್ತಂತ. ಸೊ ಹಂಗೇನೋ ಅಂದ್ರೆ ಈ ಕಾಡು 7 ಫುಟ್ 2 ಇಂಚು, ಹಿಂಗೆ 7 ಫುಟ್ 2 ಇಂಚು. ಬಟ್ ಹಿಂಗೆ ಏನೈತಲ್ರಿ, ಇದು 10 ಇರ್ಬೇಕಂತ ಹಿಂಗೆ ಕ್ರಾಸಿಗೆ. ಇದನ್ನು ಮಾಡ್ಬೇಕಾದ್ರೆ ನಮ್ದು ವೈಯಕ್ತಿಕ ಖರ್ಚು ರೈತರದ್ದು ಏಟು ಆಕತ್ತಂದ್ರೆ 4,500ರಿಂದ 5,000 ಒಳಗೆ ಆಕತ್ರಿ. ಇಲ್ಲಿ ಐತಲ್ರಿ ಗೊಬ್ಬರ ಹಿಂಗೆ ಇರ್ಬೇಕು ರೀ. ಚೊಕ್ ಅಂದ್ರೆ ಚೊಕ್ ಇರ್ಬೇಕು. ಇದ್ರಾಗ ಒಂದು ಹಳ್ಳೂ ಬರ್ಬಾರ್ದು ಅಂದಾರಿ. ಹಳ್ಳು ಬಂದ್ರೆ ಹಳ್ಳಿಂದ ಸೆನ್ಸ್ ಸ್ವಲ್ಪ ದೊಡ್ಡ ಅವು ಬಂದ್ರೆ ಅದು ಟ್ಯೂಬ್ ಹರಿಬಾರ್ದ್ರಿ. ಟ್ಯೂಬ್ ಹರಿದ್ರೆ ಮತ್ತೆ ಪಂಚರ್ ತಿದ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಹೋಲವ್ರು ಮತ್ತು ಗ್ಯಾಸ್ ವೇಸ್ಟ್. ಸೊ ಅದಕ್ಕೆ ಅಲ್ಲಿ ಮುಚ್ಚೋದು ನೋನು ಓ ಚಾಪ ನೋಡು ಅಂತ ತಗೋಬಿಟ್ಟೆ ಮತ್ತೆ ಒಮ್ಮಿಗೆ ಕಲಸ್ ಕೈ ಅದನ್ನ ಪ್ಯಾಕರ್ ಮಾಡಿ ಕಲ್ಸಂಗಾರ ಸಿರ್ಸು ಧಮ್ಮಂತ ನೋಡು. ಏನು ಹ್ಯಾಂಡಿ ವಾಸನೆ ಹಿಂಗೆ ಮಾಡಿ ಹಾಕ್ಬೇಕು ನೋಡ್ರಿ. ಪೂರ ಕಲಿಸಿ ಕಲ್ಲ ಸಿರ್ಸು ಅಂತ ಕಸ ಇರಬಾರ್ದು ಅಂದಾರ ಅವರು. ಅದಕ್ಕೇನಾಗತ್ತೆ ಮಂದಿ ಕಸ ಕಡ್ಡಿ ಇರಬಾರ್ದು. ನಮಗಂತ ನಡೀತಾವ್ರಿ, ಯಾಕೆ ಬೇಸರದಾರಲ್ರಿ. ಕ್ವಾಲಿಟಿ ನೋಡ್ರಿ, ಅಷ್ಟು ಕಟ್ಟಿ ಅಂದಿದ್ರು ಅವ್ರು. ಇಟ್ಟಂಗೆ ಒಂಥರ ಟೆಂಪ್ರರಿ ಟೈಪ್ ಅನ್ನೋಕೇನ ನಡೀತೈತೆ ರೀ. ಇಷ್ಟ ಅವ್ರು ಅದಕ್ಕೆ ಇನ್ನೂ ಉಬ್ಬಿದಾಗ ಗೊತ್ತಾಗತ್ತೀರಿ ಅದ್ರ ಏಟ್ ಐತಿ ಮಾಪ. ಅಲ್ಲಿ ಮುಟ್ಟ ಹಿಂಗೆ ಗೊತ್ತಾಗಿಲ್ಲ. ಇದು ವೇಸ್ಟೇಜ್ ನೀವು ಎದ್ರಾಗ ತಗೋತೀರಿ ವೇಸ್ಟ್ ಅದ್ರಾಗ ಇಟ್ಕೋಬೋದು. ಇನ್ ಕೇಸ್ ನೀವು ಹೊಳ್ಳಿ ಪುಟ್ಟಿ ತೊಗೊಂಡು ಹಾಕ್ತೀರಂದ್ರೆ ಹಂಗೆ, ಇಲ್ಲ ಹೊಲಕ್ಕೆ ಬಿಡ್ತೀರ ಹೊಲಕ್ಕೆ ಬಿಡು ಅಂದಾರ. ಸೊ ನೀರು ನೋಡ್ರಿ ಇಲ್ಲಿಗೆ ಬಂದೈತಿ. ಬಂದ್ ಮಾಡ್ಬೇಕ್ರಿ, ಬಂದ್ ಮಾಡಿ ನೀರು ತುಂಬಿ ಬಿಡತ್ತೆ. ಆ್ಯಂಡ್ ಇದು ಫೈನಲ್ ನೋಡ್ರಿ. ಅಂದ್ರೆ ಇಷ್ಟು ಅಂತರೂ. ಆ್ಯಂಡ್ ಒನ್ ಮೇನ್ ಥಿಂಗ್ ಏನು ಹೇಳ್ಬೇಕಂದ್ರೆ, ಇನ್ ಕೇಸ್ ಯಾರು ಇಂಥದ್ದು ಮಾಡ್ಸಾತಿತ್ತು ಅಂದ್ರೆ ಈಗ ಈ ವ್ಲಾಗ್ ನೋಡೋಕೆ ಗೌಂಡಿ ಒಬ್ರು ಚಲೋ ತಂಗಿದ್ದವ್ರು ಕಟ್ಟಿಸ್ರಿಪ್ಪ. ಹಿಂಗಂತ ಕಟ್ಟಿಸ್ಬೇಡ್ರಿ, ಅದು ಯಾನಡ್ ಹೇಳೈತೆ ನೋಡಿ. ಇವೆಲ್ಲ ಕಿತ್ಬಿಟ್ಟವ್ರಿ ಇವು. ಆ್ಯಂಡ್ ಇಲ್ಲಿ ಐತ್ರಿ ಅದು ಎಷ್ಟು ಉಬ್ಬೈತೆ ನೋಡ್ರಿ, ಪೂರ್ತಿ ಉಬ್ಬಿಟ್ಟೈತ್ರಿ ಅದು ಪೂರ. ಆ್ಯಂಡ್ 21 ದಿನ ಅಲ್ರಿ, 18 ದಿನಕ್ಕೆ ಪೂರ ಉಬ್ಬಿಟ್ಟಿತ್ತು. ಇದು ವೇಸ್ಟೇಜ್ ಇದು ಗೊತ್ತೈತ್ರಿ. ಆ ವಿಡಿಯೋದಾಗ ಹೇಳೀನಿ. ಆ್ಯಂಡ್ ವೇಸ್ಟೇಜ್ ಹೆಂಗೆ ಬೀಳತ್ತಂದ್ರೆ ಇದ್ರಾಗ ಬೀಳ್ತತ್ರಿ. ಆ್ಯಂಡ್ ಇದ್ರಾಗ ಬಿದ್ದಿದ್ದು ನಾವು ಇದ್ರಾಗ ಹಾಕೊಂಡು ಪಂಪಿಗೆ ಈ ಪೈಪ್ ಇದು ಜಾಯಿನ್ ಹೊಡೆದು ಅಲ್ಲಿ ಪೈಪಿಗೆ ಜಾಯಿನ್ ಕೊಟ್ಟಿವ್ರಿ. ಆ ಪೈಪ್ ಎಲ್ಲಿಗೆ ಹೋಗುತ್ತಂದ್ರೆ ಕಬ್ಬಿಗೆ ಹೋಗುತ್ತೆ ರೀ ಡೈರೆಕ್ಟ್. ಅಂದ್ರೆ ಮೋಟ್ರ್ ಪೈಪ್ ರೀ ಅದು, ಬೋರಿನ ನೀರಿಂದ ಅದಕ್ಕೆ ಕನೆಕ್ಟಾಗಿ ಸೀದಾ ಕಬ್ಬಿನಿಂದ ಎಲ್ಲ ಕುಂತದೆ. ಆ್ಯಂಡ್ ಇದನ್ನ ಡೈಲಿ ಯೂಸ್ ಮಾಡ್ಕೋತಾರಲ್ಲ, ಡೈಲಿ ಯೂಸ್ ಇರ್ತಲ್ರಿ ಗ್ಯಾಸ್ ಯಾರಿಗೆ ಅವ್ರಿಗೆ ಚಲೋ ರೀ ಇದು. ಅಂದ್ರೆ ಗೊಬ್ಬರ ಅರ್ಧ ತಕ್ಕಂಗೆ ಇರ್ಬೇಕು. 45 kg ಏನಿಲ್ಲ, ಅಷ್ಟು ಇರ್ಬೇಕ್ರಿ. ಅಷ್ಟಿದ್ರೆ ಡೈಲಿ ಯೂಸಿಗೆ ನಡೀತದೆ, ಬೇಕಾದಂಗೆ ಯೂಸ್ ಮಾಡ್ಬೋದು. ಆ್ಯಂಡ್ ಗ್ಯಾಸ್ ಹೆಂಗೆ ಬರುತ್ತೆ ರೀ ಅಂದ್ರೆ ಹಚ್ಚಿ ತೋರಿಸ್ತೇನೆ ರೀ, ಅದು ಬೇರೆ. ಆ್ಯಂಡ್ ಹೆಂಗೆ ಬರ್ತಂದ್ರೆ ಈ HP ಇಂಡಿಯನ್ ಅದು ಯೂಸ್ ಮಾಡ್ತೀವಲ್ಲ, ಹೆಂಗೆ ಅದ್ರ ಫೋರ್ಸ್ ಇಷ್ಟ ಇದ್ರು ಬಟ್ ಭಾಳ ಇರುತ್ತೆ ರೀ. ಇದ್ರ ಹಂಗಲ್ರಿ, ಪೂರ ಎತ್ತರಕ್ಕೆ ಬರುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬರ್ತಂತ ಹೇಳ್ಬೋದು. ಸೊ ಹಂಗೆ
ಆ್ಯಂಡ್ ಏನು ಮುಂದೆ ಅಂತ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಏನು ಹಾಕೋಬೇಕು ರೀ 45 kg ಡೈಲಿ ಹಾಕೋದು ಹೋಗ್ಬೇಕು. ಆ್ಯಂಡ್ ಅಂದರೆ ಯೂಸ್ ಇದ್ದಿದ್ದೇನು ಯೂಸ್ ಏನಾದ್ರು ಭಾಳ ಇಲ್ಲ ಅಂದ್ರೆ ಒಂದಿನ ಬಿಟ್ಟು ಒಂದಿನ ಹಾಕ್ಬೋದು. ನಾನು ಹಂಗೆ ಯೂಸ್ ಮಾಡ್ಕೊಂಡು ಹೋಗೋದ್ರಿ ಇನ್ನು. ಸೊ ಇಲ್ಲಿ ಐತ್ರಿ ಗ್ಯಾಸ್. ಸೊ ಇಷ್ಟ ಆಗ್ತದೆ ನೋಡ್ರಿ. ಎರಡು ಕಡೆ ಸೇಮ್ ರೀ. ಈಗ ನಮ್ಮ HP ಗ್ಯಾಸ್ದಾಗ ಈಚೆ ಕಡೆ ಸೌಂಡ್ ಈಚೆ ಕಡೆ ದೊಡ್ಡದಿರುತ್ತೆ, ಇದರ ಹಂಗಲ್ಲ, ಎರಡು ಸೇಮ್ ಹಿಂಗೆ ಆಗ್ತದೆ. ಇಷ್ಟ ನೋಡ್ರಿ. ಆ್ಯಂಡ್ ಏನ್ರಿಪ್ಪ ಅಂದ್ರೆ ಸಿನಿಮ್ಯಾಟಿಕ್ಸ್ ಎಂಜಾಯ್ ಮಾಡಿರಿ. ಕೊಳತ ಇದು ಯಾನಡೆ ಇರ್ತೈತೆ ಅಂದ್ರೆ ನೀರನ್ನೇ ರಶ್ ಉಳಿದಿರ್ತೈತೆ ರೀ. ಕಂಡು ಪುಟ್ಟಿನ ಆರ್ತೈತೆ ರೀ ಆತ.